ಮಂಚೇನಹಳ್ಳಿ ತಾಲೂಕಿನ ಬೂಮನಹಳ್ಳಿ ಗ್ರಾಮದ ವೆಂಕಮ್ಮಪ್ಪ ಹಾಗೂ ಅವರ ಮನೆಯವರು ಇದೇ ಗ್ರಾಮದಲ್ಲಿ ವಾಸಿಸುತ್ತಿರುವ ಪ್ರಭಾವತಿ ಕುಮಾರ್ ಅವರ ನಾಯಿಗೆ ಮಟನ್ನಲ್ಲಿ ವಿಷವಿಟ್ಟು ಕೊಲೆ ಮಾಡಿದ್ದಾರೆ ಎಂದು ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಭಾವತಿ ಮಾತನಾಡಿ, ಗುರುವಾರ ರಾತ್ರಿ ನಮ್ಮ ಮನೆ ಬಳಿ ಇರುವ ಗಿಡದ ಕೆಳಗೆ ನಮ್ಮ ಊರಿನ ವೆಂಕಮ್ಮಪ್ಪ ಹಾಗೂ ಅವರ ಮನೆಯವರು ನಮ್ಮ ನಾಯಿಗೆ ಚಿಕನ್ನಲ್ಲಿ ವಿಷ ಬೆರೆಸಿ ಇಟ್ಟ ಪರಿಣಾಮ ನಾಯಿಯು ಸ್ಥಳದಲ್ಲೇ ಸಾವನ್ನಪ್ಪಿದೆ. ವಿಷ ಇಡುತ್ತಿರುವ ಸಂದರ್ಭದಲ್ಲಿ ನಾವುಗಳು ನೋಡಿ ತಕ್ಷಣ ನಾವು ಹಿಡಿದುಕೊಂಡಾಗ ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಹಲ್ಲೆ ಮಾಡಿದ್ದಾರೆ. ಘಟನೆ ನಡೆದ ತಕ್ಷಣ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇವೆ. ಅದೇ ರೀತಿ 1.5 ತಿಂಗಳ ಹಿಂದೆ ನಮ್ಮನೆಯಲ್ಲಿರುವ ಹಸು ಸಹ ಇದೇ ರೀತಿ ಸಾವನ್ನಪ್ಪಿದೆ. ಆಗ ನಾವು ನೋಡಿಕೊಂಡಿರಲಿಲ್ಲ. ಹಸುಗೆ ಸಹ ವಿಷವಿಟ್ಟು ಇವರೇ ಸಾಯಿಸಿರಬಹುದು ಎಂಬ ಅನುಮಾನ ಹೆಚ್ಚಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ನಮಗೆ ಕಾನೂನು ರೀತಿಯಲ್ಲಿ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡುತ್ತೇವೆ ಎಂದು ಅಳಲು ತೋಡಿಕೊಂಡರು. ನಮ್ಮ ಹೆಸರು ಪ್ರಭಾವತಿ ಅಂತ. ರಾತ್ರಿ ನಮ್ಮ ನಾಯಿಗೆ ವಿಷ ಇಕ್ಕಿದ್ದಾರೆ ಬಂದು ನಮ್ಮ ಮನೆ ಹತ್ರ. ನಮ್ಮ ನಾಯಿ ಅವ್ರ ಮನೆ ಹತ್ರಕ್ಕೆ ಏನು ಹೋಗಿಲ್ಲ, ಅವರೇ ನಮ್ಮ ಮನೆ ಹತ್ರಕ್ಕೆ ಬಂದು ನಮ್ಮ ಮನೆ ಪಕ್ಕದಲ್ಲಿ ತಂದು ಹಾಕಿದ್ದಾರೆ ಸರ್. ತಕ್ಷಣ ನಾವು ನೋಡಿ ಹಿಡ್ಕೊಂಡಿದ್ದೀವಿ. ನಮ್ಮ ಮೇಲೇ ಹಲ್ಲೆ ಮಾಡಿ ಈ ಥರ ಎಲ್ಲ ಹೊಡೆದಿದ್ದಾರೆ. ನಮ್ಮನ್ನು ನಮ್ಮ ಮನೆಯವ್ರನ್ನ ಸತ್ಮಿ ಹೊಡೆದಿದ್ದಾರೆ ಸರ್. ನಮ್ಮ ನಾಯಿಗೆ ಈ ಥರ ಹಾಕಿ ಇದು ಮಾಡಿಬಿಟ್ಟಿದ್ದಾರೆ ಸರ್. ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ತಕ್ಷಣ ಹೋಗಿ ಏನನ್ನು ಕಾನೂನುಬದ್ಧವಾಗಿ ನಮಗೆ ಅದಕ್ಕೆ ಪರಿಹಾರ ಮಾಡಿಕೊಡಿ ಸರ್, ನಮಗೆ ನ್ಯಾಯ ಮಾಡಿಕೊಡಿ. ವೆಂಕಮ್ಮಪ್ಪ ಅನ್ನೋರು ಸರ್ ಈ ಥರ ಮಾಡಿದ್ದಾರೆ. ಬಂದು ವಿಷ ಬೆರೆಸಿ ಮಟನ್ನಲ್ಲಿ ಇಕ್ಕಿದ್ದಾರೆ. ನಮ್ಮ ಹಸುಗೂ 1.5 ತಿಂಗಳು ಮುಂಚೆ ಇದೇ ಥರ ಮಾಡಿದ್ದಾರೆ. ರಾತ್ರಿ ಚೆನ್ನಾಗೈತೆ, ಬೆಳಗ್ಗೆ ಎದ್ದಿದ ತಕ್ಷಣ ಸತ್ತೋಗಿದೆ ಸರ್. ಏನು ಅಂತ ಗೊತ್ತಾಗಿಲ್ಲ ನಮಗೆ. ಇವಾಗ ತಕ್ಷಣ ನೋಡಿದ ತಕ್ಷಣ ನಮಗೆ ಗೊತ್ತಾಗಿ ಹಿಡ್ಕೊಂಡಿರೋದಕ್ಕೆ ನಮ್ಗೆ ಈ ಥರ ಬಟ್ಟೆ ಎಲ್ಲ ಹರಿದ್ಬಿಟ್ಟು ಹೊಡೆದ್ಬಿಟ್ಟು ಅವ್ರ ಮಗನೂ ಬಂದು ನಮ್ಮನ್ನು ಕಲ್ ತಕೊಂಡು ಹಾಕಿ ಹೊಡೆದು ಹೋಗಿದ್ದಾರೆ ಸರ್ ನಮ್ಮನ್ನು. ಇದೇ ಸಂದರ್ಭದಲ್ಲಿ ಕುಮಾರ್ ಮಾತನಾಡಿ, ಗುರುವಾರ ರಾತ್ರಿ ಸುಮಾರು 7:20 ಸಮಯದಲ್ಲಿ ವೆಂಕಮ್ಮಪ್ಪ ಎಂಬುವರು ಮಟನ್ನಲ್ಲಿ ವಿಷ ಬೆರೆಸಿ ನಮ್ಮ ನಾಯಿಗೆ ಇಡುತ್ತಿದ್ರು. ತಕ್ಷಣ ನಾವುಗಳು ನೋಡಿ ಯಾಕೆ ಏನು ಅಂತ ಕೇಳಿದಾಗ ವೆಂಕಮ್ಮಪ್ಪ ಗಂಗಾಧರಪ್ಪ ಸೇರಿ ನಮ್ಮ ಬಟ್ಟೆಗಳನ್ನೆಲ್ಲ ಹರಿದು ನಮ್ಮನ್ನು ಹೊಡೆದಿದ್ದಾರೆ. ನಾಯಿ ಸಹ ವಿಷ ತಿಂದು ಸಾವನ್ನಪ್ಪಿದೆ. ಹಾಗಾಗಿ ನಮಗೆ ಕಾನೂನು ರೀತಿಯಲ್ಲಿ ನ್ಯಾಯ ಒದಗಿಸಿಕೊಡಿ ಎಂದು ಮನವಿ ಮಾಡಿದ್ರು. ಮಂಚೇನಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ರಾತ್ರಿ 7:20ರಲ್ಲಿ ವೆಂಕಮ್ಮಪ್ಪ ಅನ್ನೋರು ಹಿಂಗೆ ರೋಡಲ್ಲಿ ಬಂದುಬಿಟ್ಟು ಮಟನ್ ತಗೊಂಬಂದ್ಬಿಟ್ಟು ಅದರಲ್ಲಿ ವಿಷ ಬೆರೆಸಿ ಇಲ್ಲಿ ಹಾಕಿದ್ರು. ತಕ್ಷಣಕ್ಕೆ ನಾವು ಹಿಡ್ಕೊಬಿಟ್ಮೇಲೆ ನಮ್ಮ ಮೇಲೆ ಹಲ್ಲೆ ಮಾಡಿ ಬಟ್ಟೆ ಎಲ್ಲ ಹರಿದಾಕಿ ನಮ್ಮನ್ನೇ ಹೊಡೆದಿದ್ದಾರೆ. ಆ ಮಗ ಗುಂಡೆತ್ಕೊಂಡ್ಬರ್ತಾನೆ, ಗಂಗಾಧರ ಅನ್ನೋನು. ಆಗ್ಬಿಡ್ತೀನಿ ನಿನ್ನಿಂದ ಏನಾಗೋಗ್ಬಿಡ್ತೈತೆ ಅಂತ ಹೇಳ್ಬಿಟ್ಟು ಗುಂಡೆತ್ಕೊಂಡ್ಬರ್ತಾನೆ. ನಾವು ಉಬ್ಬಂಟಿಗಾರರು, ನಾವೇನು ಮಾಡೋಕ್ಕೂ ನಮ್ಗೆ ಆಗ್ತಾಯಿಲ್ಲ. ನೀವೇ ನ್ಯಾಯ ದೊರಕಿಸ್ಕೊಡ್ಬೇಕು.